ಮಂಡ್ಯದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪುಂಡರ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಫೈರಿಂಗ್ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಘಟನೆಯಾಗಿದೆ. ಕುಟುಂಬವೊಂದರ ಮೇಲೆ ಪುಂಡರು ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಓವರ್ಟೇಕ್ ವಿಚಾರಕ್ಕೆ 7 ಜನರು ಕಾರನ್ನ ತಡೆದು ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯ ದೃಶ್ಯ ಜನಸಾಮಾನ್ಯರನ್ನ ಬೆಚ್ಚಿ ಬೀಳಿಸುವಂತಿದೆ. ಹಿಂಬದಿ ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಈ ಹಲ್ಲೆಯ ದೃಶ್ಯ ಸೆರೆಯಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯದು ನ್ಯಾಷನಲ್ ಹೈವೇ ಅದು. ಆ ರಸ್ತೆಯಲ್ಲಿ ಓವರ್ಟೇಕ್ ಮಾಡುವಂತಹ ವಿಚಾರಕ್ಕೆ ಮುಂದೆ ಇದ್ದಂತಹ ಕಾರಿನ ಯುವಕರು ಏಕಾಏಕಿ ಇಳಿದು ಬಂದು ಹಿಂದೆ ಇದ್ದಂತಹ ಕಾರಿನಲ್ಲಿದ್ದಂತಹ ಕುಟುಂಬವೊಂದರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. 7-8 ಜನ ಯುವಕರು ಆ ಕಾರ್ನಲ್ಲಿದ್ದಂಥವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಏಕಾಏಕಿ ಆ ಕಾರಿನ ಬಾಗಿಲನ್ನ ಕಾರ್ ಡೋರ್ ಅನ್ನ ತೆಗೆದು ಆ ಕಾರ್ ಒಳಗಡೆ ಇದ್ದಂಥವರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಕ್ರೂರರಂತೆ ವರ್ತಿಸಿದ್ದಾರೆ. ಇದು ಜುಲೈ 5ನೇ ತಾರೀಕು ಅಂದ್ರೆ ಮೊನ್ನೆ ರಾತ್ರಿ ಆಗಿರುವಂತಹ ಘಟನೆ ಇದು. ಮೊನ್ನೆ ಅಂದ್ರೆ ಭಾನುವಾರ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ವೀಕೆಂಡ್ ಹಿನ್ನೆಲೆಯಲ್ಲಿ ಫ್ಲೈಓವರ್ ಮೇಲೆ ಅಥವಾ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಾಕಷ್ಟು ವಾಹನ ಸಂಚಾರ ಇರುತ್ತೆ. ವಾಹನ ಸಂಚಾರ ಇದ್ರೂ ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವ ವಿಚಾರಕ್ಕೆ ಗಲಾಟೆಯಾಗಿದ್ದು 7 ಜನ ಇದ್ದಂತಹ ಯುವಕರು ಒಂದು ಕುಟುಂಬದ ಮೇಲೆ ಗಂಭೀರವಾಗಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಜುಲೈ 5ರ ರಾತ್ರಿ ಆಗಿರುವಂತಹ ಘಟನೆ ಇದು. 7-8 ಜನ ಯುವಕರು ಕುಟುಂಬದವರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಯಾವ ವಿಚಾರ ಗಲಾಟೆ ಆಯ್ತು ಆ ಯುವಕರು ಹಾಗೂ ಆ ಕುಟುಂಬಸ್ಥರ ನಡುವೆ? ಖಂಡಿತ ಪ್ರತೀಕ್ಷಾ, ಮಂಡ್ಯದಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಮೊನ್ನೆ ಅಷ್ಟೇ ಫೈರಿಂಗ್ ದಾಳಿಗೆ ಅಂದ್ರೆ ಟ್ರಕ್ ಮೇಲೆ ಫೈರಿಂಗ್ ದಾಳಿ ಆಗಿತ್ತು. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಘಟನೆ ಆಗಿರುವಂತದ್ದು. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕಾರೊಂದನ್ನ ತಡೆದು ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಘಟನೆ. ಅಂದ್ರೆ ಸಾಗರ್, ಬೆಂಗಳೂರು ಮೂಲದ ಸಾಗರ್ ಎಂಬಾತ ತಮ್ಮ ಕುಟುಂಬದೊಂದಿಗೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ರು. ಶ್ರೀರಂಗಪಟ್ಟಣದ ಬಳಿ ಓವರ್ಟೇಕ್ ವಿಚಾರಕ್ಕೆ ಕಾರೊಂದರ ಚಾಲಕನ ನಡುವೆ ಒಂದಷ್ಟು ವಾಗ್ವಾದ ಕೂಡ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು. ಅಲ್ಲಿಂದ ಅವರು ಅಲ್ಲಿ ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸವೂ ಕೂಡ ಆಗಿತ್ತು. ನಂತರ ಅವರ ಪಾಡಿಗೆ ಅವರು ಹೈವೇನ ಹತ್ತಿದ್ರು, ಎಕ್ಸ್ಪ್ರೆಸ್ ವೇನ ಹತ್ತಿದ್ರು. ಬಳಿಕ ಅವರನ್ನೇ ಫಾಲೋ ಮಾಡಿಕೊಂಡು ಬಂದಂತಹ 7-8 ಜನರ ಗುಂಪು 2 ಕಾರಿನಲ್ಲಿ ಬರುವಂತದ್ದು. ಮದ್ದೂರು ಬಳಿ ಏನು ಸಾಗರ್ ಹೋಗ್ತಿದ್ದಂತಹ ಕಾರನ್ನ ಎಕ್ಸ್ಪ್ರೆಸ್ ವೇ ಹೈವೇಲೇ ತಡೆಯುವಂತದ್ದು. ಅವರ ಅಡ್ಡಗಟ್ಟಿ ಮನಸೋ ಇಚ್ಛೆ ಅವರ ಮೇಲೆ 7-8 ಜನ ಹಲ್ಲೆಯನ್ನ ಮಾಡಿರುವಂತದ್ದು. ಆ ಇಡೀ ಕುಟುಂಬ, ಸಾಗರ್ ಕುಟುಂಬ ಬಹಳಷ್ಟು ಬೇಡ್ಕೊಂಡ್ರು ಕೂಡ ಅವರು ಬಿಡಲ್ಲ. ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ. ಒಂದ್ ಕಡೆ ರಾಡ್ನಿಂದ ಸಾಗರ್ಗೆ ಹಲ್ಲೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಆ 8 ವರ್ಷದ ಮಗು ಕೂಡ ಅವರ ಸಾಗರ್ ಜೊತೆ ಇರುವಂತದ್ದು, ಅವರ ಮಗು. ಆ ಮಗು ಕೂಡ ಕೇಳ್ಕೊಂಡ್ರು, ತಮ್ಮ ಅಪ್ಪನನ್ನ ಬಿಡಿ ಎಂಬ ನಿಟ್ಟಿನಲ್ಲಿ ಕೇಳ್ಕೊಂಡ್ರು ಕೂಡ ಆ ಮಗುವಿಗೂ ಕೂಡ ಕೈಯನ್ನ ನುಣಿಚಿರುವಂತದ್ದು. ಈ ರೀತಿ ಏಕಾಏಕಿ ಆ ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಆ ಒಂದು ಎಲ್ಲಾ ದೃಶ್ಯವೂ ಕೂಡ ಏನು ಅದೇ ಒಂದು ಹೈವೇಲಿ ಸಂಚಾರವನ್ನ ಮಾಡ್ತಾ ಇದ್ದಂತಹ ಕಾರ್ನ ಡ್ಯಾಶ್ಬೋರ್ಡ್ ಕ್ಯಾಮರಾದಲ್ಲೂ ಕೂಡ ಸೆರೆ ಆಗಿರುವಂತದ್ದು. ಆ ಕಂಪ್ಲೀಟ್ ಹಲ್ಲೆ ಮಾಡಿರುವಂತಹ, ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿರುವಂತಹ ದೃಶ್ಯವೂ ಕೂಡ ಆ ಒಂದು CC ಕ್ಯಾಮರಾದಲ್ಲಿ ಸೆರೆ ಆಗಿದೆ. ಇದೀಗ ಮದ್ದೂರು ಪೊಲೀಸರು ಇದೀಗ ಪ್ರಕರಣವನ್ನು ದಾಖಲಿಸಿಕೊಂಡು ಅವರ ವಿರುದ್ಧ ಪ್ರಕರಣವನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ 7-8 ಜನ ಏನು ಹಲ್ಲೆಯನ್ನ ಮಾಡಿದ್ರು ಅವರೆಲ್ಲರ ಗುರುತು ಪತ್ತೆಯನ್ನು ಕೂಡ ಹಚ್ಚಿರುವಂತದ್ದು. ಅವರನ್ನ ಬಂಧಿಸುವಂತ ಕೆಲಸವನ್ನು ಕೂಡ ಮದ್ದೂರು ಪೊಲೀಸರು ಮಾಡಿದ್ದಾರೆ. ಆದ್ರೆ ಪದೇ ಪದೇ ಇಂತಹ ಘಟನೆಗಳು ಮಂಡ್ಯದಲ್ಲಿ ನಡೀತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಜನರಿಗೆ ಒಂದ್ ರೀತಿ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆ. ಅಂದ್ರೆ ಒಂದ್ ಕಡೆ ಫೈರಿಂಗ್ ದಾಳಿ ಆಗುತ್ತೆ, ಅದನ್ನ ಫನ್ ಅಂತಾರೆ. ಈ ರೀತಿಯ ಹಲ್ಲೆಯನ್ನ ಮಾಡುವಂತದ್ದು, ಅಟ್ಯಾಕ್ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.